ರಾಯಚೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಂಧಾನ ಕೂಡ ವೈಫಲ್ಯವಾಗಿರುವಂಥದ್ದು. ರಾಯಚೂರಿನಲ್ಲಿ ಬಿಜೆಪಿಗೆ ಬಿವಿ ನಾಯಕ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಅವರು ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜಾ ಅಮರೇಶ್ವರ್ ನಾಯಕ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಿವಿ ನಾಯಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಜ್ಞಾತ ಸ್ಥಳದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿವಿ ನಾಯಕ್. ಸೂಚಕ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂತಹದ್ದು. ನೋಡಿ, ಬಿವಿ ನಾಯಕ್ ಮೊದಲು ಕಾಂಗ್ರೆಸ್ನಲ್ಲಿದ್ದವರು. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ರಾಜಾ ಅಮರೇಶ್ವರ್ ನಾಯಕ್ ವಿರುದ್ಧ. ಅದಾದ ಮೇಲೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಬಿಜೆಪಿಗೆ ಬರ್ತಾರೆ. ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರ್ತಾರೆ. ಬಟ್ ಹೈಕಮಾಂಡ್ ಸಿಟ್ಟಿಂಗ್ MP ಆಗಿರುವಂತಹ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಮತ್ತೆ ಟಿಕೆಟ್ ಅನ್ನು ಕೊಡುತ್ತೆ. ಇದರಿಂದ ಕೆರಳಿ ಕೆಂಡವಾದಂತಹ ಬಿವಿ ನಾಯಕ್ ಅವರು ಅಸಮಾಧಾನವನ್ನು ಹೊರಹಾಕ್ತಾರೆ. ಅದಾದ ಮೇಲೆ ಅವರನ್ನು ಸಮಾಧಾನ ಪಡಿಸುವಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ಕೂಡ ಸಕ್ಸಸ್ ಆಗಿದ್ರು. ಈಗ ಅವರು ಅಸಮಾಧಾನ ತಣಿದೇನೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಬಂಡಾಯ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಬಿಜೆಪಿಗೆ ಶಾಕ್ ಕೊಡಬಹುದಾ? ಖಂಡಿತವಾಗಿ ಪ್ರೇಮ್, ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ರಾಜ್ಯ ಚುನಾವಣಾ ಉಸ್ತುವಾರಿಗಳು ಸೇರಿದಂತೆ ರಾಜ್ಯ ನಾಯಕರು ಕೂಡ ಬಿಜೆಪಿ ಇರ್ತಕ್ಕಂಥ ಬಂಡಾಯ ಅಂದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯವನ್ನ ಇದ್ದಂತ ಬಿವಿ ನಾಯಕ್ ಅವರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಜೊತೆಗೆ ಏಪ್ರಿಲ್ 13ರಂದು ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಅವರನ್ನ ಕರೆಸಿದ್ರು. ಜೊತೆಗೆ ಅವರ ಕೈಯಿಂದಲೇ ಅಮರೇಶ್ವರ್ ನಾಯಕ್ ಅವರಿಗೆ ಬಿ ಫಾರ್ಮ್ ಅನ್ನು ಕೂಡ ಕೊಡಿಸಲಾಗಿತ್ತು. ಇಷ್ಟೆಲ್ಲಾ ಬೆಳವಣಿಗೆಯ ನಂತರ ಕೂಡ ಇವತ್ತು ಬಿವಿ ನಾಯಕ್ ಅವರು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸುವ ಮೂಲಕ ತಮ್ಮ ಬಂಡಾಯವನ್ನ ಜೀವಂತವಾಗಿ ಇಟ್ಕೊಂಡಿರುವಂತದ್ದು. ಜೊತೆಗೆ ರಾಜ್ಯ ಉಸ್ತುವಾರಿಗಳು ಬಂದು ಅವರನ್ನ ಎಷ್ಟೇ ಸಂಧಾನ ಮಾಡಿದಾಗ್ಲೂ ಕೂಡ ನಾಮಪತ್ರಿಕೆ ಸಲ್ಲಿಕೆಯ ವಿಚಾರವನ್ನ ನಾನು ಜೀವಂತವಾಗಿ ಇಟ್ಟಿರ್ತೀನಿ, ಯಾಕಂದ್ರೆ ಅವ್ರದೇ ಆದಂತ ಒಂದಷ್ಟು ಬೇಡಿಕೆಗಳಿದೆ ಮತ್ತು ಪಕ್ಷದಲ್ಲಿ ಉನ್ನತ ಸ್ಥಾನಮಾನಗಳನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಅದನ್ನ ಹೈಕಮಾಂಡ್ ಫುಲ್ಫಿಲ್ ಮಾಡಿದ್ರೆ ನಾನು ಮುಂದಿನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈ ಒಂದು ಉಮೇದುವಾರಿಕೆಯನ್ನ ಇವತ್ತು ಸಲ್ಲಿಸಿರೋದನ್ನ ನೋಡಿದಾಗ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಮುಂದುವರೆದ ಸಂಧಾನವನ್ನ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಹೀಗಾಗಿ ಬಿವಿ ನಾಯಕ್ ತಮ್ಮ ಒಂದು ಸ್ಪರ್ಧೆಯನ್ನ ಈಗ ಖಚಿತಪಡಿಸಿರುವಂತದ್ದು. ಆದ್ರೆ ರಾಜಾ ಅಮರೇಶ್ವರ್ ನಾಯಕ್ ಹೇಳುವಂತದ್ದು ಇನ್ನೂ ಕೂಡ ನಮಗೆ ಸಮಯ ಇದೆ, ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳಕ್ಕೂ ಕೂಡ ಅವಕಾಶ ಇದೆ ಅನ್ನುವಂತ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬಿವಿ ನಾಯಕ್ ಅವರು ಮಾತ್ರ ಎಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ. ಯಾಕೆಂದ್ರೆ ಅವರು ಕೂಡ ನೇರವಾಗಿ ಬಂದು ನಾಮಪತ್ರವನ್ನ ಸಲ್ಲಿಸಿಲ್ಲ. ಅವರ ಬೆಂಬಲಿಗರು ಮತ್ತೆ ಸೂಚಕರ ಮೂಲಕ ನಾಮಪತ್ರವನ್ನ ಸಲ್ಲಿಸಿರುವುದು. ಈ ಮೂಲಕ ಹೈಕಮಾಂಡ್ಗೆ ಅವರು ಒಂದು ಸಂದೇಶವನ್ನ ರವಾನಿಸಿದ್ದಾರೆ, ತಮ್ಮ ಬಂಡಾಯ ಇನ್ನೂ ಮುಗಿದಿಲ್ಲ ಅನ್ನುವಂಥದ್ದು. ಜೊತೆಗೆ ಬಿವಿ ನಾಯಕ್ ಅವರ ಬಂಡಾಯ ಸ್ಪರ್ಧೆ ನಿಜಕ್ಕೂ ಮುಂದುವರೆದಿದ್ದೆ ಆದ್ರೆ ನಿಜಕ್ಕೂ ಕೂಡ ಬಿಜೆಪಿಯ ಗೆಲುವಿಗೆ ಒಂದಷ್ಟು ಅಡ್ಡಿ ಆಗಬಹುದು ಅನ್ನುವಂತ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.